ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನಲ್ಲಿ ಬ್ರಾಂಚ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ 2025ನಲ್ಲಿ 6 ಮಾರ್ಕ್ಸ್ಗೆ ಕೇಳಿರುವಂಥ ಒಂದು ಪ್ರಾಬ್ಲಮ್ ಮಾಡೋಣ ಬನ್ನಿ. ಮೂನ್ ಲಿಮಿಟೆಡ್ ಮೈಸೂರು ಓಪನ್ಡ್ ಎ ಬ್ರಾಂಚ್ ಅಟ್ ಮಂಡ್ಯ ಆನ್ 1/4/2023. ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಫಾರ್ ದ ಪೀರಿಯಡ್ ಎಂಡೆಡ್ 31st March 2024. ಸ್ನೇಹಿತರೆ, ಇಲ್ಲಿ ಒಂದು ಮೈಸೂರಲ್ಲಿ ನಮ್ದೊಂದು ಮೂನ್ ಲಿಮಿಟೆಡ್ ಅಂತ ಇದೆ. ಸೊ ನಾವು ಅಲ್ಲಿಗೆ ನಾವಿಲ್ಲಿ ಹೆಡ್ ಆಫೀಸ್ ಅವ್ರು ನಮ್ದು ಹೆಡ್ ಆಫೀಸ್ ಎಲ್ಲಿದೆ? ಮೈಸೂರಲ್ಲಿದೆ. ನಾವೇನ್ ಮಾಡ್ತಾ ಇದೀವಿ, ಮಂಡ್ಯನಲ್ಲಿ ಒಂದು ಬ್ರಾಂಚ್ನ ಹೊಸದಾಗಿ ಓಪನ್ ಮಾಡ್ತಾ ಇದೀವಿ. ನೋಡಿ, 1/4/2023 ಹೊಸದಾಗಿ ಓಪನ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿಗೆ ಅರ್ಥ ಏನಂದ್ರೆ ಇದು ಇಲ್ಲಿ ಓಪನಿಂಗ್ ಅಸೆಟ್ಸ್, ಓಪನಿಂಗ್ ಲಯಬಿಲಿಟೀಸು ಇರೋದಿಲ್ಲ ಅಂತ. ಸೊ ಹೊಸದು ಮಾಡಿದಾಗ ಯಾವುದೇ ಹಳೆ ಅಸೆಟ್ ಆಗಲಿ ಹಳೆ ಲಯಬಿಲಿಟೀಸ್ ಇರೋದಿಲ್ಲ ಅಂತ. ಅದು ಬಿಟ್ಟು ಗೂಡ್ಸ್ ಅಂಡ್ ಬ್ರಾಂಚ್ 16,000 ಅಂತೆ. ನಾವು ಮೈಸೂರಲ್ಲಿದ್ದೀವಿ, ಹೆಡ್ ಆಫೀಸು. ಬ್ರಾಂಚ್ ಇರೋದು ಮಂಡ್ಯನಲ್ಲಿ. ನಾವು ಮೈಸೂರಿಂದ ಮಂಡ್ಯಗೆ ಬ್ರಾಂಚ್ಗೆ ಎಷ್ಟು ಗೂಡ್ಸ್ನ ಕಳಿಸಿದೀವಿ ಅಂದ್ರೆ 16,000 ಕಳಿಸಿದೀವಿ. ಕ್ಯಾಶ್ ಇಂಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್, ಸ್ಯಾಲರೀಸ್ 2,000, ರೆಂಟ್ 480 rupees, ಅದರ್ ಎಕ್ಸ್ಪೆನ್ಸಸ್ 320 ಅಂತ 2,800 ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾವು ಬ್ರಾಂಚಲ್ಲಿ ಏನೇ ಖರ್ಚು ಬರಲಿ, ಅಲ್ಲಿ ಸ್ಯಾಲರೀಸ್ ಬರಲಿ, ಎಲೆಕ್ಟ್ರಿಕ್ ಬಿಲ್ ಬರಲಿ, ಯಾವ್ದಾದ್ರು ರೆಫ್ರೆಶ್ಮೆಂಟ್ ಬಿಲ್ ಬರಲಿ, ಎಲ್ಲ ಕೂಡ ನಾವೇನ್ ಮಾಡ್ತೀವಿ, ಹೆಡ್ ಆಫೀಸಿಂದನೇ ದುಡ್ಡು ಕಳಿಸ್ತಾ ಇರೋದು. ಅದೇ ರೀತಿಯಲ್ಲಿ ಇಲ್ಲಿ ಮೈಸೂರು ಹೆಡ್ ಆಫೀಸ್ ಅವರು ಮಂಡ್ಯಗೆ ಸ್ಯಾಲರಿಗೋಸ್ಕರ 2,000 ಕಳಿಸಿದ್ದಾರೆ, ರೆಂಟ್ಗೋಸ್ಕರ 480 ಕಳಿಸಿದ್ದಾರೆ, ಅದರ್ ಎಕ್ಸ್ಪೆನ್ಸಸ್ಗೋಸ್ಕರ 320 rupeesನ ಕಳಿಸಿದ್ದಾರೆ. ಹೆಡ್ ಆಫೀಸರು ಬ್ರಾಂಚ್ಗೆ ಕಳಿಸಿರುವಂತದ್ದು. ಕ್ಯಾಶ್ ಸೇಲ್ಸ್ ಎಫೆಕ್ಟೆಡ್ ಬೈ ದ ಬ್ರಾಂಚ್ ಇಸ್ 22,000. ನಾವು ಕಳಿಸಿದಕ್ಕೆ ಅವರು ಕ್ಯಾಶ್ಗೆ ಮಾರಿದ್ದಾರೆ. ಕ್ಯಾಶ್ ಸೇಲ್ಸ್ ಅಂದಾಗ ಕ್ಯಾಶ್ಗೆ ಮಾರೋದು ಎಷ್ಟಂದ್ರೆ, ಕ್ಯಾಶ್ ಸೇಲ್ನ ಮಾರಿ ಗೂಡ್ಸ್ನ ಮಾರಿ ನಮಗೆ ಕಳಿಸಿರುವಂಥ ಕ್ಯಾಶ್ ಎಷ್ಟಂದ್ರೆ 22,000. ಕ್ಲೋಸಿಂಗ್ ಸ್ಟಾಕ್ ಆನ್ 31/3/2024 ಇಸ್ 2,000. ಓಪನಿಂಗ್ ಸ್ಟಾಕ್ ಇರಲ್ಲ, ಯಾಕಂದ್ರೆ ಹೊಸ ಬ್ರಾಂಚ್ ಇದು. ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಇಲ್ಲಿ 2,000 ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಪ್ರಾಬ್ಲಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಫಸ್ಟ್ ಪಾಯಿಂಟ್ ಅಂದ್ರೆ ಹೊಸ ಬ್ರಾಂಚ್ ಆಗಿರೋದ್ರಿಂದ ಓಪನಿಂಗ್ ಅಸೆಟ್ ಇರೋದಿಲ್ಲ, ಓಪನಿಂಗ್ ಲಯಬಿಲಿಟೀಸ್ ಇರಲ್ಲ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ನಮಗೆ ಡೆಟಾರ್ಸ್ ಅಂತ ಕಾಣಿಸ್ತಾ ಇಲ್ಲ. ಸಾಲಕ್ಕೆ ಮಾರಿದೀವಿ, ಸಾಲಕ್ಕೆ ಮಾರಿದ್ರೇನೆ ಸಾಲಗಾರರು ಬರೋದು. ಆ ಸಾಲಗಾರನೇ ನಾವು ಡೆಟಾರ್ಸ್ ಅಂತ ಹೇಳೋದು. ಡೆಟಾರ್ಸ್ ಬಗ್ಗೆ ಎಲ್ಲೂ ಇನ್ಫಾರ್ಮೇಶನ್ ಮಾಡಿಲ್ಲ ಅಂದ್ರೆ ಅದರ ಅರ್ಥ ಏನಂದ್ರೆ ಈ ಬ್ರಾಂಚ್ ಅಲ್ಲಿ ಓನ್ಲಿ ಕ್ಯಾಶ್ ಮಾತ್ರ ಮಾರ್ತಾ ಇದ್ದಾರೆ, ಸಾಲಕ್ಕೆ ಮಾರ್ತಾ ಇಲ್ಲ ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಬನ್ನಿ ಪ್ರಾಬ್ಲಮ್ ಮಾಡೋಣ. ಆಫ್ ಹೆಡ್ ಆಫೀಸ್, ಮಂಡ್ಯ ಬ್ರಾಂಚ್ ಅಕೌಂಟ್, ಕಾಲಮ್ ಹಾಕೊಳ್ತೀನಿ. 4 ಕಾಲಮ್ ಟೇಬಲ್, ಒಂದ್ ಕಡೆ ಡೆಬಿಟ್ ಸೈಡ್, ಒಂದ್ ಕಡೆ ಕ್ರೆಡಿಟ್ ಸೈಡ್ ಅಂತ ಬರ್ತೀವಿ, ನಿಮ್ಗೆ ಗೊತ್ತಿದೆ. ಮತ್ತೆ ಕ್ಯಾಪ್ಷನ್ಸ್ ಬಂದು ಹೆಡಿಂಗ್ ಆಫ್ ದ ಕಾಲಮ್ಸ್ ಬಂದು ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಸ್ನೇಹಿತರೆ, ಒಂದು ಬ್ರಾಂಚ್ ಅಕೌಂಟ್ ನಾವು 4 ಸ್ಟೆಪ್ ತಗೊಂಡು ಮಾಡೋಣ. ನೋಡಿ, ಇಲ್ಲಿ ಬರಿತೀವಿ, ಇಲ್ಲಿ ಸ್ಟೆಪ್ಸ್. ಈ ಸ್ಟೆಪ್ಸ್ ಅಂತ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ. ಇಲ್ಲಿ ಇದನ್ನ ನಾವು ಎಕ್ಸಾಮ್ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ನಮ್ಮ ಮೈಂಡ್ ಅಲ್ಲಿ ಸ್ಟೆಪ್ ಇಟ್ಕೊಂಡು ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಸ್ಟೆಪ್ ನಂಬರ್ 1 ಏನ್ ಹೇಳುತ್ತಂದ್ರೆ, ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ಹಳೇದನ್ನು ಓಪನಿಂಗ್ ಅಸೆಟ್ಸ್ ಲಯಬಿಲಿಟೀಸ್ ಇದ್ರೆ ಎಂಟ್ರಿ ಮಾಡಬೇಕು. ಇದು ಹೊಸ ಬ್ರಾಂಚ್ ಆಗಿರೋದ್ರಿಂದ ಅಲ್ಲಿ ಯಾವ್ಯಾವ ತರ ಹಳೆ ಅಸೆಟ್ ಆಗಲಿ ಹಳೆ ಲಯಬಿಲಿಟೀಸ್ ಆಗಲಿ ಇರೋದಿಲ್ಲ. ಆದ್ರಿಂದ ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ಟು ಓಪನಿಂಗ್ ಅಸೆಟ್ಸ್ ಡ್ಯಾಶ್ ಅಂತ ಹಾಕ್ತೀವಿ. ಆ ಕಡೆ ಈ ಕಡೆ ಬೈ ಓಪನಿಂಗ್ ಲಯಬಿಲಿಟೀಸ್ ಡ್ಯಾಶ್ ಅಂತ ಬರ್ತೀವಿ. ಒಂದ್ ವೇಳೆ ಅಸೆಟ್ ಏನೋ ಇದ್ದಿದ್ರೆ ಅದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದೀವಿ, ಲಯಬಿಲಿಟೀಸ್ ಇದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಪ್ರಾಬ್ಲಮ್ ಅಲ್ಲಿ ಹೊಸ ಬ್ರಾಂಚ್ ಆಗಿರೋದ್ರಿಂದ ನಾವು ಯಾವುದೋ ಐಟಮ್ ಇಲ್ಲ ಅಲ್ಲಿ, ಸೊ ಡ್ಯಾಶ್ ಹಾಕಿದೀವಿ. ಅಲ್ಲಿಗೆ ಸ್ಟೆಪ್ ನಂಬರ್ 1 ಮುಗೀತು ಅಂತ. ಬನ್ನಿ ಸ್ಟೆಪ್ ನಂಬರ್ 2 ಮಾಡೋಣ. ಸ್ಟೆಪ್ ನಂಬರ್ 2 ಏನ್ ಹೇಳುತ್ತಂದ್ರೆ, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್. ಅಂದ್ರೆ ಹೆಡ್ ಆಫೀಸರು ಬ್ರಾಂಚ್ಗೆ ಏನಾದ್ರು ಸ್ಟಾಕ್ ಕಳಿಸಿದ್ರೆ ಅದು ಎಂಟ್ರಿ ಮಾಡಬೇಕು. ಅಕಸ್ಮಾತ್ ಏನೋ ಬ್ರಾಂಚ್ ಅವ್ರು ಏನಾದ್ರು ರಿಟರ್ನ್ ಮಾಡಿದ್ರೆ ಹೆಡ್ ಆಫೀಸ್ಗೆ ಅದನ್ನ ಎಂಟ್ರಿ ಮಾಡಬೇಕು. ಇದೆರಡು ಎಂಟ್ರಿನ ಮಾತ್ರ ಬರೀಬೇಕು. ಜೊತೆಗೆ ನೀವು ಹೆಡ್ ಆಫೀಸಿಂದ ಬ್ರಾಂಚ್ಗಾರು ಗೂಡ್ಸ್ ಕಳಿಸ್ಲಿ ಅಥವಾ ರಿಟರ್ನ್ ಆಗಿರೋ ಹೆಡ್ ಆಫೀಸ್ ಬರ್ತಾ ಇರಲಿ, ಅಲ್ಲಿ ಅಕೌಂಟ್ ಬರೆಯುವಾಗ ನಾವು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಾನೆ ಬರೀಬೇಕು. ನಾವೇನ್ ಮಾಡ್ತೀವಿ, ಹೆಡ್ ಆಫೀಸಿಂದ ಬ್ರಾಂಚ್ಗೆ ಏನಾದ್ರು ದುಡ್ಡು ಕಳಿಸಿದ್ರೆ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಆ ಬ್ರಾಂಚ್ ಇಂದ ಏನಾದ್ರು ಗೂಡ್ಸು ಡ್ಯಾಮೇಜ್ಡ್ ಗೂಡ್ಸ್ ಏನಾದ್ರು ವಾಪಸ್ ಹೆಡ್ ಆಫೀಸ್ ಬಂದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಬನ್ನಿ ಬರೆಯೋಣ ಹಾಗಾದ್ರೆ. ಟು ಗೂಡ್ಸ್ ಅಂಡ್ ಟು ಬ್ರಾಂಚ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಅಲ್ಲೇ ಕೊಡ್ತಾರೆ ನೋಡಿ. ನಾವು ಕಳಿಸ್ತಾ ಇರೋದು ಹೆಡ್ ಆಫೀಸ್ ಇಂದ ಕಳಿಸ್ತಾ ಇರೋದು ಗೂಡ್ಸ್ ಅಂಡ್ ಟು ಬ್ರಾಂಚ್ 16,000 ಅಂತ ಕೊಟ್ಟಿದ್ದಾರೆ. ಸೊ ರೆಕಾರ್ಡ್ ಮಾಡಿ, 16,000 ನ ರೆಕಾರ್ಡ್ ಮಾಡಿ. 16,000
ಆಯ್ತು. ಡೆಬಿಟ್ ಸೈಡ್ ಅದು. ಕ್ರೆಡಿಟ್ ಸೈಡ್ ಏನು ಎಂಟರ್ ಮಾಡ್ತೀವಿ? ಒಂದ್ ವೇಳೆ ಬ್ರಾಂಚಿಂದ ಏನಾದ್ರು ಗೂಡ್ಸ್ ರಿಟರ್ನ್ ಬಂದಿದ್ರೆ, ನೋಡಿ ಪ್ರಾಬ್ಲಮ್ ಅಲ್ಲಿ ರಿಟರ್ನ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇದೆಯಾ ಅಂತ. ರಿಟರ್ನ್ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಬೇಕಾದ್ರೆ ಅದನ್ನ ಇಲ್ಲಿ ಕೊಟ್ಟಿಲ್ಲ ಅಂತ ಬಿಟ್ಬಿಡ್ಬೋದು. ಇಲ್ಲ ರೀತನೂ ಬರಿಬೋದು. ಬೈ ಗೂಡ್ಸ್ ಅಂಡ್ ಬ್ರಾಂಚ್ ಅಂತ ಬರೆದು ಅದಕ್ಕೆ ರಿಟರ್ನ್ ರಿಟರ್ನ್ಸ್ ಅಂತ ಬರೆದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂತ ಡ್ಯಾಶ್ ಕೂಡ ಹಾಕೊಳ್ಬೋದು. ಒಂದ್ ವೇಳೆ ಬೇಕಂದ್ರೆ ಪೂರ್ತಿ ಟ್ರಾನ್ಸಾಕ್ಷನ್ ಇಂದ ಬಿಟ್ಬಿಡ್ಬೋದು. ಅಲ್ಲಿಗೆ ನಾವು ಕಳಿಸಿರೋದು ಬ್ರಾಂಚ್ಗೆ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿದ್ದೀವಿ. ಬ್ರಾಂಚ್ ಅವ್ರು ವಾಪಸ್ ಕಳಿಸಿದ್ರೆ ನಾವು ಕಳಿಸಿದ್ದಿದ್ರೆ ಇಲ್ಲ ಡ್ಯಾಶ್ ಹಾಕಿದ್ದೀವಿ, ಕಳಿಸಿದ್ರೆ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದೀವಿ. ಅಲ್ಲಿಗೆ 2ನೇ ಸ್ಟೆಪ್ ಮುಗೀತು. 3ನೇ ಸ್ಟೆಪ್ ಏನಾಗುತ್ತೆ ನೋಡಿ, ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಆಫ್ ಕ್ಯಾಶ್. ನಾವೇನಾದ್ರು ಕ್ಯಾಶ್ ಬ್ರಾಂಚ್ ಕಳಿಸಿದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ಬೇಕು. ಈಗ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಅವ್ರು ಬ್ರಾಂಚ್ ಅವ್ರು ಏನಾದ್ರು ನಮಗೆ ವಸ್ತುನ ಮಾರ್ತಾರೆ, ಗೂಡ್ಸ್ನ ಮಾರಿ ಬರುತ್ತಲ್ಲ ದುಡ್ಡು, ಅದನ್ನ ಅವ್ರು ನಮ್ಗೆ ವಾಪಸ್ ಕಳಿಸ್ತಾ ಇದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೀವಿ. ಬನ್ನಿ ಬರೆಯೋಣ ಬನ್ನಿ. ಏನಂತ ಬರಿತೀವಿ? ಟು, ನಾವು ಕ್ಯಾಶ್ ಕಳಿಸ್ತಾ ಇದ್ರೆ ಕ್ಯಾಶ್ ಹೋಗ್ತಾ ಇದೆ, ಸೊ ಟು ಕ್ಯಾಶ್ ಅಕೌಂಟ್ ಅಂತ ಬರೆದು ಏನಕ್ಕೋಸ್ಕರ ಕಳಿಸ್ತೀವಿ? ಸಾಮಾನ್ಯವಾಗಿ ನಾವು ಇಲ್ಲಿ ಹೇಳಿದಾರೆ ಅಲ್ಲಿ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಅಂತೆ. ಸೊ ಅದರಿಂದ ಬ್ರಾಕೆಟ್ ಅಲ್ಲಿ ನೀವು ಎಕ್ಸ್ಪೆನ್ಸಸ್ ಅಂತ ಬರೆದು ಏನೇನು ಕಳಿಸಿದೀವಿ ಚೆಕ್ ಮಾಡ್ಕೊಳ್ಳಿ. ಸ್ಯಾಲರೀಸ್ 2000 ಕಳಿಸಿದೀವಿ, ರೆಂಟ್ಗೆ 480 ರುಪೀಸ್ ಕಳಿಸಿದೀವಿ, ಅದರ್ ಎಕ್ಸ್ಪೆನ್ಸಸ್ ಅಂತ 320 ರುಪೀಸ್ ಕಳಿಸಿದೀವಿ. ಒಟ್ಟಾರೆಯಾಗಿ 2800 ನ ಕಳಿಸಿದೀವಿ ನಾವು. ಅದನ್ನ ರೆಕಾರ್ಡ್ ಮಾಡಿ ಬನ್ನಿ, ಬರೀ ರೆಕಾರ್ಡ್ ಮಾಡೋಣ. ಸ್ಯಾಲರೀಸ್ 2000 ರುಪೀಸ್, ರೆಂಟ್ 480 ರುಪೀಸ್, ಅದರ್ ಎಕ್ಸ್ಪೆನ್ಸಸ್ 320 ರುಪೀಸ್. ಸೊ ಟೋಟಲ್ ಆಗಿ ಬ್ರಾಂಚ್ಗೆ ಹೆಡ್ ಆಫೀಸ್ ಕಳಿಸ್ತಾ ಇರೋದು 2800 ರುಪೀಸ್. ನಾವು ಕಳಿಸಿರೋ ಡೆಬಿಟ್ ಸೈಡ್ ಬರಿತೀವಿ. ಆ ಬ್ರಾಂಚ್ ಇಂದ ಏನಾದ್ರು ಬಂದಿದೆಯಾ ದುಡ್ಡು? ಹೇಳ್ತಾ ನೋಡಿ, ಬ್ರಾಂಚ್ ಬಂದ್ರೆ ಏನ್ ಬರುತ್ತೆ? ಬಂದ್ರೆ ಕ್ಯಾಶ್ ಬರುತ್ತೆ. ಅವ್ರು ಸೇಲ್ ಮಾಡ್ಬಿಟ್ಮೇಲೆ ಕ್ಯಾಶ್ ಕೊಡ್ತಾರಲ್ಲ, ಅದೇ ನಮಗೆ ಬರ್ತಾ ಇರೋದು. ಅದಲ್ದಿರೆ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಡೆಟಾಲ್ಸ್ ಕೊಟ್ಟಿಲ್ಲ ಅಂದ್ರೆ, ಡೇಟಾಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಅವರು ಮಾಡ್ತಾ ಇರೋದೇ ಕ್ಯಾಶ್ ಸೇಲ್ಸ್ ಅಂತ. ಸೊ ಕ್ಯಾಶ್ ಸೇಲ್ಸ್ ಎಷ್ಟು ಮಾಡಿದ್ದಾರೆ? ಕ್ಯಾಶ್ ಸೇಲ್ಸ್ ಅಫೆಕ್ಟೆಡ್ ಬೈ ಬ್ರಾಂಚಸ್ 22,000 ಅಂತ. ಬ್ರಾಂಚ್ ಅವ್ರ ಕ್ಯಾಶ್ ನಮಗೆ ಕೊಡ್ತಾ ಇರೋದನ್ನ ಅದನ್ನ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಏನಂತ? ಕ್ಯಾಶ್ ಬರ್ತಾ ಇದೆ. ಸೊ ಬೈ ಕ್ಯಾಶ್ ಅಕೌಂಟ್ ಅಂತ ಬರೆದು ಏನಂತ ಕೊಡ್ತಾ ಇದಾರೆ ಅವರು? ಕ್ಯಾಶ್ ಸೇಲ್ಸ್ ಅಂತ ಕೊಡ್ತಾ ಇದಾರೆ. ಎಷ್ಟು ಕೊಡ್ತಾ ಇದಾರೆ ಚೆಕ್ ಮಾಡಿ. ಎಲ್ಲಿದೆ ಪ್ರಾಬ್ಲಮ್ ಅಲ್ಲಿ? ಇಲ್ಲಿ 22,000 ಇದೆ. ಸೊ 22,000 ಇದೆ, ಅದನ್ನ ನೀವು ರೆಕಾರ್ಡ್ ಮಾಡಿ 22,000 ಅಂತ. ಹಾಗೆ ನಾವು ಕೊಟ್ಟಿದ್ದ ಕ್ಯಾಶ್ ಡೆಬಿಟ್ ಸೈಡ್ ಅಲ್ಲಿ, ಬ್ರಾಂಚರ್ ಕೊಟ್ಟಿದ್ದು ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿದ್ದೀವಿ. ಅಲ್ಲಿಗೆ ಸ್ಟೆಪ್ ನಂಬರ್ 3 ಮುಗೀತು. ಸ್ಟೆಪ್ ನಂಬರ್ 4, ಸ್ಟೆಪ್ ನಂಬರ್ 4 ಇಸ್ ದ ಲಾಸ್ಟ್ ಸ್ಟೆಪ್. ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನೋಡಿ, ಯಾವಾಗ ಓಪನಿಂಗ್ ಅಸೆಟ್ಸ್ ಡೆಬಿಟ್ ಸೈಡ್ ಬರಿತೀವಿ ನಾವು, ಅದನ್ನ ಆಪೋಸಿಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅಸೆಟ್ಸ್ ನ ಬರಿತೀವಿ. ಸ್ಟಾರ್ಟಿಂಗ್ ಅಲ್ಲಂತೂ ಏನು ಅಸೆಟ್ಸ್ ಇರಲಿಲ್ಲ ಅಂದ್ರೆ ಬಿಡಂಗಿಲ್ಲ. ಇಲ್ಲಿ ಏನಾದ್ರು ಕೊಟ್ಟಿದ್ದಾನೆ ಅಂತ ಚೆಕ್ ಮಾಡಿ. ಏನು ಕ್ಲೋಸಿಂಗ್ ಸ್ಟಾಕ್ ಆನ್ 31/3/2000 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಓಪನಿಂಗ್ ಸ್ಟಾಕ್ ಅಂತ ಬರ್ತಿರೋದ್ರಿಂದ ನಾವೇನ್ ಬರಿತೀವಿ ಇಲ್ಲಿ? ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿತೀವಿ. ಏನಾದ್ರು ಐಟಮ್ ಕೊಟ್ಟಿದ್ದಾರಾ? ಹೌದು, ಸ್ಟಾಕ್ ಉಳಿಕೆ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 2000 ಅಂತ ಹೇಳಿದ್ದಾರೆ. ಬ್ರಾಂಚ್ ಸ್ಟಾಕ್ ಅಕೌಂಟ್ ಎಷ್ಟಿದೆ? 2000 ಇದೆ. ಸೊ 2000 ರೆಕಾರ್ಡ್ ಮಾಡಿ. ಇನ್ಯಾವುದೋ ಅಸೆಟ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಸೊ ಅಲ್ಲಿಗೆ ಅಸೆಟ್ಸ್ ಹೋಗ್ಬೋದಿತ್ತು. ಲಯಬಿಲಿಟೀಸು ಅಷ್ಟೇನೆ. ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಇಟ್ಟು ಬೈ ಓಪನಿಂಗ್ ಲಯಬಿಲಿಟೀಸ್ ಅಂತ ಬರ್ತಿದ್ವಿ. ಕ್ಲೋಸಿಂಗ್ ಬರೆಯುವಾಗ ಇಲ್ಲಿ ನಾವು ಟು ಕ್ಲೋಸಿಂಗ್ ಲಯಬಿಲಿಟೀಸ್ ಅಂತ ಬರಿಬೇಕು. ಟು ಕ್ಲೋಸಿಂಗ್ ಲಯಬಿಲಿಟೀಸ್ ಅಂತ ಬರೆದು ಪ್ರಾಬ್ಲಮ್ ಏನಾರ ಲಯಬಿಲಿಟೀಸ್ ಕೊಟ್ಟಿದ್ದಾರಾ? ಕ್ಲೋಸಿಂಗ್ ಡೇಟ್ ಅಲ್ಲಿ ಒಂದೇ ಒಂದು ಅಸೆಟ್ ಕ್ಲಾಸ್ ಸ್ಟಾಕ್ ಮಾತ್ರ ಸ್ಟಾಕ್ ಬಗ್ಗೆ ಮಾತ್ರ ಕೊಟ್ಟಿದ್ರು, ಮಿಕ್ಕಿದ ಇದೇನು ಕೊಟ್ಟಿರಲಿಲ್ಲ. ಸೊ ಕ್ಲೋಸಿಂಗ್ ಲಯಬಿಲಿಟೀಸ್ ಕೊಟ್ಟಿಲ್ಲ, ಸೊ ಅದ್ರ ಬಗ್ಗೆ ಕೊಟ್ಟಿಲ್ಲ, ಸೊ ಡ್ಯಾಶ್ ಹಾಕೊಳ್ಳಿ. ಸೊ ಅಲ್ಲಿಗೆ ಅಸೆಟ್ಸ್ ಬರ್ದಿಂಗ್ ಕ್ಲೋಸಿಂಗ್ ಅಸೆಟ್ಸ್ ಎಂಟ್ರಿ ಆಯಿತು, ಕ್ಲೋಸಿಂಗ್ ಲಯಬಿಲಿಟೀಸ್ ಬಗ್ಗೆ ನಾವು ಎಂಟ್ರಿ ಮಾಡಿದ್ದೀವಿ. ಸೊ ಅಲ್ಲಿಗೆ 4 ಸ್ಟೆಪ್ ಮುಗೀತು ಅಂತ. ಈ 4 ಸ್ಟೆಪ್ ಮುಗಿದಿದ್ರೆ ನೀವು ಆರಾಮಾಗಿ ಅಕೌಂಟ್ನ ಕ್ಲೋಸ್ ಮಾಡ್ಬೋದು. ಎರಡೂ ಕಡೆ ಕ್ಲೋಸ್ ಮಾಡಿ. ಯಾವ ಕಡೆ ಜಾಸ್ತಿ ಇದೆ ನೋಡಿ, ಈ ಕಡೆ 18,000 ಚೇಂಜ್ ಇದೆ, ಇಲ್ಲಿ 24,000 ಇದೆ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಸೊ 24,000 ಬರ್ಕೊಳ್ಳಿ. ರೈಟ್ ಆನ್ ದ ಸೇಮ್ ಅಮೌಂಟ್ ಆನ್ ದ ಅನದರ್ ಸೈಡ್ 24,000 ಈ ಕಡೆ ಬರ್ಕೊಳ್ಳಿ. ಈ ಕಡೆ ನಿಮ್ಗೆ ಡಿಫ್ರೆನ್ಸ್ ಬರ್ತಾ ಇದೆ ಅಂದ್ರೆ ಅರ್ಥ ಏನಂದ್ರೆ ನಮಗೆ ಪ್ರಾಫಿಟ್ ಬರ್ತಾ ಇದೆ ಅಂತ. ಸೊ ನಮಗೆ ಪ್ರಾಫಿಟ್ ಬರ್ತಾ ಇದೆ ಅಂತ. ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಲೆಸ್ ಮಾಡಿ. ಈ 24,000 ಅಲ್ಲಿ -16,000 -2,800 ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ 5,200 ರುಪೀಸ್ ಬರ್ತಾ ಇದೆ. ಹೇಗ್ ಬಂತಿದು? ಇದು ಬ್ಯಾಲೆನ್ಸ್ ಮಾಡಿದಾಗ. ಸೊ ಅಲ್ಲೊಂದು ವರ್ಡ್ ಬರೀರಿ, ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀರಿ. ಈ ತರ ಪ್ರಾಫಿಟ್ ಬ್ಯಾಲೆನ್ಸ್ ಮಾಡಿದಾಗ ಬಂದಿರುವಂತ ಪ್ರಾಫಿಟ್ ನಾವೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅಲ್ಲಿ ಏನ್ ಬರೀಬೇಕು? ಟು ಜನರಲ್ P&L ಅಕೌಂಟ್ ಅಂತ ಬರೀಬೇಕಾಗತ್ತೆ. ಸೊ ಅರ್ಥ ಏನಂದ್ರೆ ಈ ಪ್ರಾಬ್ಲಮ್ ಇದೆ. ಬ್ರಾಂಚ್ ಅಕೌಂಟ್ ಮಾಡಿದ ನಮ್ಗೆ ಏನ್ ಗೊತ್ತಾಯ್ತು? ಇಲ್ಲಿ ಮಂಡ್ಯ ಬ್ರಾಂಚ್ ಅವರು 1 ವರ್ಷ ಬಿಸ್ನೆಸ್ ಮಾಡಿದಕ್ಕೋಸ್ಕರ ನಮಗೆ ಹೆಡ್ ಆಫೀಸ್ ಅವ್ರಿಗೆ 5,200 ರುಪೀಸ್ ನಮಗೆ ಲಾಭ ಬರ್ತಾ ಇದೆ ಅಂತ ಹೇಳ್ತಾ ಇದೆ.
ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.